ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಮ್ಮೊಂದಿಗೆ ಇವತ್ತು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲೇದ ನೋಡ್ಬೋದು. ಮೊದಲನೇ ಪ್ರಶ್ನೆ 2, 3, 6, 7, 10, 11. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಎಷ್ಟು ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು. ಇಲ್ಲಿ 2 ಆದಮೇಲೆ 3 ಬಂದಿದೆ. 3 ಆದಮೇಲೆ ನೋಡ್ಬೋದು ಇಲ್ಲಿ ಡಬಲ್ ಆಗಿದೆ, ಅಂದರೆ 6 ಆಗಿದೆ. ಮತ್ತು ನೆಕ್ಸ್ಟ್ 7 ಬಂದಿದೆ. ಇಲ್ಲಿ ನೆಕ್ಸ್ಟ್ 3 ಬಟ್ ಒಂದು 3 ಹೆಚ್ಚಾಗ್ತಾ ಹೋಗೈತೆ. ಇಲ್ಲಿ ನೋಡ್ಬೋದು 10 ಆದಮೇಲೆ 11 ಬಂದೈತೆ. 11 ಆದಮೇಲೆ ಇಲ್ಲಿ 14 ಬರುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 50 ಪೈಸೆಗೆ ಎಷ್ಟು ರೂಪಾಯಿ ಅಂತ ಕೇಳಿದರೆ 0.50 ರೂಪಾಯಿಗಳು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 25ಅನ್ನು 3ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಅಂತ ಹೇಳಿದರೆ ನೋಡ್ಬೋದು. 25ಅನ್ನು ನಾವು 3ರಿಂದ ಭಾಗಾಕಾರ ಮಾಡಿದರೆ 3 ಎಂಟ್ಲೆ 24 ಆಗುತ್ತೆ, 1 ಉಳಿಯುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 3 ಆಯಾಮಗಳನ್ನು ಹೊಂದಿದ ರೇಖಾಕೃತಿ ಯಾವುದು ಅಂದರೆ ಇಲ್ಲಿ ಘನಾಕೃತಿಗಳು. ಇನ್ನು 415ಕ್ಕೆ 10ರಿಂದ ಗುಣಾಕಾರ ಮಾಡಬೇಕಂತ ಹೇಳಿದರೆ 415 ಒಂದಲೇ 15, ಇಲ್ಲೊಂದು 0 ಕೊಡೋಣ, 4150. ಕೆಳಗಿನ ಭಿನ್ನರಾಶಿಗಳಲ್ಲಿ ಗರಿಷ್ಠ ಬೆಲೆಯ ಭಿನ್ನರಾಶಿ ಯಾವ್ದು ನೋಡ್ಬೋದು. ಇಲ್ಲಿ 6ನೇ 2, 6ನೇ 1, 6ನೇ 9, 6ನೇ 12. ಇಲ್ಲಿ ಡಿ ಆಪ್ಷನ್ 6ನೇ 12. 6, 3, 0 ಮತ್ತು 8 ಈ ಅಂಕಿಗಳನ್ನು ಬಳಸಿಕೊಂಡು ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ ಎಂದಿದ್ದಾರೆ. ಮೊದಲಿಗೆ 3 ತಗೊಳ್ಳೋಣ, ನೆಕ್ಸ್ಟು 0, ನೆಕ್ಸ್ಟು 6, ಆಮೇಲೆ 8. ಸೊ ಇಲ್ಲಿ 3068 ಇದು ಒಂದು ಕನಿಷ್ಠ ಸಂಖ್ಯೆ. ಈ ಅಪವರ್ತನ ವೃಕ್ಷದಲ್ಲಿ ಎ, ಬಿ, ಸಿ ಮತ್ತು ಡಿಗಳ ಬೆಲೆ ಎಂದಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ನೋಡಿದಾಗ ಮೊದಲೇ ಸಂಖ್ಯೆ ಯಾವ್ದು ತೊಗೊಳ್ತೀರಿ ನೋಡ್ತಾ ಹೋಗಿ. 4 ಆಪ್ಷನ್ಸ್ಗಳಿದಾವೆ. ಇಲ್ಲಿ 54 ಬರಬೇಕು. ಆ ರೀತಿ ನೀವು ಗುಣಾಕಾರ ಮಾಡಬೇಕು. ಇಲ್ಲಿ 9, 6ಲೇ 54 ಅಥವಾ 6, 9ಲೇ 54 ತೊಗೊಳ್ಳೋಣ. ಇಲ್ಲಿ ನೋಡ್ಬೋದು. ಇಲ್ಲಿ 6, ಇಲ್ಲಿ 9. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ಇಲ್ಲಿ 3 ಬರುತ್ತೆ. 3, 2ಲೇ 6. ಇಲ್ಲಿ ನೋಡ್ಬೋದು 3, 3ಲೇ 9. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 2085, 1984ರ ವ್ಯವಕಲನ ಅಥವಾ ವ್ಯತ್ಯಾಸ ನೋಡ್ಬೋದು. ಇಲ್ಲಿ 2085. ನೆಕ್ಸ್ಟ್ ಇಲ್ಲಿ 1984. 5ರ 4 ಹೋದರೆ 1, 8ರಲ್ಲಿ 8 0. ಇಲ್ಲಿ ನೆಕ್ಸ್ಟು ಈ 0ದಲ್ಲಿ 9 ಹೋದರೆ 10ರಲ್ಲಿ 9 ಹೋದರೆ 1, 2ರಲ್ಲಿ 2 ಹೋದರೆ 0. ಸೊ ಇಲ್ಲಿ 101 ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು. 50,060, 55,000, 50,500, 50,006 ಈ ಸಂಖ್ಯೆಗಳನ್ನು ಏರಿಕೆಯ ಕ್ರಮದಲ್ಲಿ ಅಥವಾ ಆರೋಹಣ ಕ್ರಮದಲ್ಲಿ ಬರೆದಾಗ ಅಂದಿದ್ದಾರೆ. ಮೊದಲು ಚಿಕ್ಕ ಸಂಖ್ಯೆ ನೋಡ್ತಾ ಹೋಗಿ. ಇಲ್ಲಿ 50,006 ಇದೆಯಲ್ಲ, ಇದು ಫಸ್ಟ್ ಬರುತ್ತೆ. ಇಲ್ಲಿ ನೋಡ್ಬೋದು 50,006, 50,060, 50,500, 55,000. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ಬೋದು. 12 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು 3 ಸೆಂಟಿಮೀಟರ್ ಉದ್ದದ ಎಷ್ಟು ಸರಳ ರೇಖೆಗಳಾಗಿ ಮಾಡಬಹುದು ಅಂದಿದ್ದಾರೆ. ಅದನ್ನು ಭಾಗಾಕಾರ ಮಾಡಬೇಕು. 3 1ಲೇ 3, ಇಲ್ಲಿ 3 4ಲೇ 12. ಸೊ ಇಲ್ಲಿ 4 ಆಗುತ್ತದೆ. ಒಂದು ಪಾತ್ರೆಯಲ್ಲಿ 1 ಲೀಟರ್ 800 ಮಿಲಿ ಲೀಟರ್ ಚಹಾ ಇದೆ. ಇದನ್ನು ಒಂದೇ ಅಳತೆಯ 12 ಲೋಟಗಳಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು? ಇಲ್ಲಿ 1 ಲೀಟರ್ ಅಂದರೆ 1,000 ಆಯಿತು. ಅದಕ್ಕೊಂದು 800 ಕೂಡಿಸ್ರಿ, 1800 ಆಯಿತು. ಈ 1800ಕ್ಕೆ ನಾವಿಲ್ಲಿ 12ರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡೋಣ. ಇಲ್ಲಿ ನಾವು ಎಷ್ಟು ಸಂಖ್ಯೆಯನ್ನು ತೊಗೊಳ್ಳೋಣ ಅಂದರೆ 6ರಿಂದ ತೊಗೊಳ್ಳೋಣ. 6 2ಲೇ 12, 6 3ಲೇ 18 ಆಯಿತು. ಇಲ್ಲಿ 300 ಬಂತು. ಮತ್ತು ಇದಕ್ಕೆ 2 1ಲೇ 2, 2 150ಲೇ 300. ಸೊ ಇಲ್ಲಿ 150 ಮಿಲಿ ಲೀಟರ್. ಶ್ರೀಧರನು 946 ರೂಪಾಯಿಗೆ 11 ಸಮಾನ ಬೆಲೆಯ ಆಟಿಕೆಯ ಸಾಮಾನುಗಳನ್ನು ಕೊಂಡನು. ಪ್ರತಿ ಆಟಿಕೆಯ ಸಾಮಾನು ಇಲ್ಲಿ ಎಷ್ಟಾಗುತ್ತೆ ಅದರ ಬೆಲೆ ಅಂತ ಕೇಳಿದರೆ 946ಕ್ಕೆ 11ರಿಂದ ಭಾಗಾಕಾರ ಮಾಡೋಣ. ಇಲ್ಲಿ ನೋಡ್ಬೋದು. ಇಲ್ಲಿ 11 8ಲೇ 88. ಇಲ್ಲಿ 14ರಲ್ಲಿ 8 ಹೋದರೆ 6, ಇಲ್ಲಿ 0, ನೆಕ್ಸ್ಟ್ 6, 11 6ಲೇ 66. ಸೊ ಇಲ್ಲಿ 86 ರೂಪಾಯಿ ಆಗುತ್ತದೆ. ಪ್ರಿಯಾಂಕರವರು ವರ್ಷದಲ್ಲಿ 72,000 ರೂಪಾಯಿಗಳನ್ನು ಗಳಿಸಿದರೆ ಅವಳು ಒಂದು ತಿಂಗಳಲ್ಲಿ ಗಳಿಸಿದ ಹಣ ಎಷ್ಟು? ಇದಕ್ಕೆ ನಾವು 12ರಿಂದ ಭಾಗಾಕಾರ ಮಾಡಬೇಕಾಗುತ್ತದೆ. ಯಾಕಂದರೆ ಇದು ಒಂದು ವರ್ಷಕ್ಕಾಯಿತು. ಹಾಗಾದರೆ ಇಲ್ಲಿ ನಾವು ನೋಡೋಣ. ಇಲ್ಲಿ 12ರಿಂದ ಅಂದರೆ 12 6 72. ಇಲ್ಲಿ 3 0 ಕೊಟ್ಬಿಟ್ರೆ 6,000 ಆಯಿತು. ಸೊ ಇಲ್ಲಿ ಒಂದು ತಿಂಗಳಿಗೆ 6,000 ಆಗುತ್ತದೆ. 110ರಲ್ಲಿ ಎಷ್ಟು ಕಳೆದ 49 ಬರುತ್ತೆ ಅಂದರೆ ಇಲ್ಲಿ 61 ಆಗುತ್ತದೆ. ಇನ್ನು ನೆಕ್ಸ್ಟು 60,046ರಲ್ಲಿ 15,240 ಇಲ್ಲಿ ವ್ಯತ್ಯಾಸವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ನೋಡ್ಬೋದು. ಮೊದಲಿಗೆ 60,000 ಇಲ್ಲಿ 46ಕ್ಕೆ
15,247 ವ್ಯವಕಲನ ಮಾಡಬೇಕು ಫಸ್ಟು. ಇಲ್ಲಿ ನೋಡ್ರಿ 16ರಲ್ಲಿ 7 ಹೋದರೆ 9, 14ರಲ್ಲಿ 5 ಹೋದರೆ 9, ನೆಕ್ಸ್ಟ್ ಇಲ್ಲಿ 10ರಲ್ಲಿ 7 ಹೋದರೆ 10ರಲ್ಲಿ 3 ಹೋದರೆ 7, ಮತ್ತು ಇಲ್ಲಿ 10ರಲ್ಲಿ 6 ಹೋದರೆ 4, 6ರಲ್ಲಿ 2 ಹೋದರೆ 4, 44,795. ಇದು ಇಲ್ಲಿ ಅವ್ರು ಹೇಳಿರೋದು ಎಷ್ಟು ಅಂದರೆ ಗರಿಷ್ಠ ಸ್ಥಾನ ಅಂತ ಹೇಳಿದ್ದಾರೆ ಅವರು. ಇಲ್ಲಿರುವಂಥದ್ದು ಯಾವುದು ಅಂದರೆ 10,000 ಸ್ಥಾನ ಅಂತ ತೊಗೋಬೇಕಾಗುತ್ತೆ ನಾವು. ಸೊ ಇಲ್ಲಿ 40,000 ಆಗುತ್ತೆ. 20 ಜನರ ಒಂದು ತಂಡ ಪ್ರವಾಸಕ್ಕಾಗಿ ಒಂದು ಮಿನಿ ಬಸ್ಸನ್ನು ಪ್ರತಿ ಕಿಲೋಮೀಟರ್ಗೆ 22 ರೂಪಾಯಿಯಂತೆ ಬಾಡಿಗೆ ತೆಗೆದುಕೊಳ್ಳುತ್ತಾರೆ. ಅವರು 620 ಕಿಲೋಮೀಟರ್ ಕ್ರಮಿಸಿದರೆ ಪ್ರತಿಯೊಬ್ಬರು ನೀಡಬೇಕಾದ ಹಣ. ಮೊದಲು ಏನು ಗೊತ್ತಾ, ಇಲ್ಲಿ 1 ಕಿಲೋಮೀಟರ್ಗೆ 22 ರೂಪಾಯಿ ಆದರೆ 620 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? 620 ಇಲ್ಲಿ ಗುಣಿಸು 22. ಮೊದಲು ಗುಣಾಕಾರ ಮಾಡ್ಕೋಬೇಕು. 0 2 2 4 2 6 12, ಇಲ್ಲಿ 0 2 2 4 2 6 12. ಸೊ ಇಲ್ಲಿ 0 4 6 3, ಸೊ 13,640 ಆಯಿತು. ಹಾಗಾದರೆ 20ರಲ್ಲಿ ಭಾಗಾಕಾರವನ್ನು ಮಾಡಬೇಕಾಗುತ್ತದೆ. ಇಷ್ಟು ಅಮೌಂಟ್ ಬರುತ್ತೆ. ಅದು 20 ಜನರಿಗೆ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ 13,640ಕ್ಕೆ ನಾವು 20ರಲ್ಲಿ ಭಾಗಾಕಾರ ಮಾಡಬೇಕು. ನೋಡೋಣ ಇಲ್ಲಿ 20 8 160 ಆಗುತ್ತೆ. 2500 620 ನೋಡ್ಬೋದು. ಇಲ್ಲಿ 6ಕ್ಕೆ 6, ಇಲ್ಲಿ 1, ಇಲ್ಲಿ 0. ಸೊ ಇಲ್ಲಿ ನೆಕ್ಸ್ಟು 4 ತೊಗೋತೀವಿ. ಇಲ್ಲಿ 28 160. ಸೊ ಇಲ್ಲಿ 4, ಇಲ್ಲಿ 0 0, ನೆಕ್ಸ್ಟ್ ಇಲ್ಲಿ 0 ಇಳಿಸ್ಕೋತೀವಿ. 22, ಸೊ 682 ರೂಪಾಯಿ ಇಲ್ಲಿ ಬಿ ಆಪ್ಷನ್. 12 ಕ್ವಿಂಟಾಲ್ ಅಂದರೆ ಎಷ್ಟು? 1 ಕ್ವಿಂಟಾಲ್ 100 kg ಆದರೆ 12 ಕ್ವಿಂಟಾಲ್ಗೆ 1200 kg ಸಿ ಆಪ್ಷನ್ ಆಗುತ್ತದೆ. 5:30 PM ಇದನ್ನು ರೈಲಿನ ವೇಳೆಯಲ್ಲಿ ಅಂದರೆ 17:30 ಆಗುತ್ತದೆ. ಕೆಳಗಿನವುಗಳಲ್ಲಿ ಸಮಮಿತಿ ಹೊಂದಿದ ಅಕ್ಷರ ಯಾವುದಂದರೆ ಇಲ್ಲಿ H ಆಗಿದೆ.